ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ PDPS ಯೋಜನೆ ಅಡಿಯಲ್ಲಿ ಮಾವು ಬೆಳೆಗೆ ಈಗ ರಿಜಿಸ್ಟ್ರೇಷನ್ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ತಾಲೂಕಿನ ರೈತರು ಕೂಡ ಮಾವಿನ ಬೆಳೆಗೆ ಸಂಬಂಧಪಟ್ಟಂತೆ ಈ ಸದುಪಯೋಗವನ್ನು ಪಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ. ನಮ್ಮ ತಾಲೂಕಿನ 5 ಹೋಬಳಿಗಳ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಒಂದು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗಿಂದನೇ ಇಲ್ಲೂ ಟೌನಲ್ಲೂ ಕೂಡ APMC ಕಚೇರಿಯಲ್ಲೇ ಇಲ್ಲಿ ನೋಂದಣಿ ಪ್ರಾರಂಭ ಆಗಿದೆ. ಇದುವರೆಗೂ ಕೂಡ ಒಂದು 10-12 ಜನ ಬಂದು ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಇಮಿಡಿಯೇಟ್ ಬಂದು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಈ ಒಂದು ಸರ್ಕಾರದ ಒಂದು ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಉಳಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು APMC ಅಧಿಕಾರಿಗಳಿದ್ದಾರೆ, ಮತ್ತು ನಮ್ಮ ಕೃಷಿ ಅಧಿಕಾರಿ ರವಿ ಅವರು ಇದ್ದಾರೆ, ರೂಪ ಅವರು ಇದ್ದಾರೆ, ಅವರು ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನು ನಮ್ಮ ಸರ್ಕಾರದಿಂದ ಈಗ ಅನುಷ್ಠಾನ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನೆನ್ನೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ನಿರ್ದೇಶನ ಕೊಟ್ಟಂಗೆ ನಮ್ಮಲ್ಲಿ 2 ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದೀವಿ. APMCಯಲ್ಲಿ ಒಂದು, ಆಮೇಲೆ ತಾಯ್ಲೂರು APMC ಇರೋದ್ರಿಂದ ಅಲ್ಲೊಂದು ಚೆಕ್ ಪೋಸ್ಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ಮೊದಲು ರೈತರು ನೋಂದಣಿ ಮಾಡಬೇಕಾಗಿರೋದ್ರಿಂದ ನಾವು ರೈತ ಸಂಪರ್ಕ ಕೇಂದ್ರ ನಮ್ಮ 5 ರೈತ ಸಂಪರ್ಕ ಕೇಂದ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆ ಮುಳಬಾಗಿಲಲ್ಲಿ ಹಾಗೂ APMC ಕೇಂದ್ರದಲ್ಲಿ 2 ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ತೋತಾಪುರಿ ಬೆಳೆಗೆ ಈಗ ರೇಟ್ ಕಡಿಮೆ ಇರೋದ್ರಿಂದ ಸರ್ಕಾರದಿಂದ 1 kgಗೆ ₹4.37 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಒಬ್ಬ ರೈತರು 1 ಎಕರೆಗೆ 40 ಕ್ವಿಂಟಾಲ್ವರೆಗೂ 4 ಟನ್ವರೆಗೂ ಅವಕಾಶ ಇದೆ. ಗರಿಷ್ಠ ಒಬ್ಬ ರೈತರು 5 ಎಕರೆ ವಿಸ್ತೀರ್ಣದಲ್ಲಿ ಮಾವು ತೋತಾಪುರಿ ಇದ್ದರೆ ಅದನ್ನು ಅವರು 20 ಟನ್ವರೆಗೂ ತೊಗೊಳ್ಳೋಕ್ಕೆ ಅವಕಾಶ ಇದೆ. ₹87,500 ಬರ್ತದೆ. ಇದನ್ನು ಎಲ್ಲ ನಮ್ಮ ರೈತರು ಈಗ ಮೊದಲು ಹೆಂಗಿತ್ತು ಅಂದರೆ ಅವರು APMCಗೆ ಬಂದಾಗ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾಯಿದ್ರು. ಈ ವರ್ಷ ರೈತರು ಜಾಸ್ತಿ ರಶ್ ಆಗಬಾರ್ದು ಅಂತೇಳಿ ಈಗ ಎಲ್ಲ RSKಗಳಲ್ಲಿ ಮತ್ತು APMCಯಲ್ಲಿ ಮೊದಲೇ ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ ಬೆಳೆಯನ್ನು ಕಟಾವು ಮಾಡ್ಕೊಂಡು ಬಂದು ನಮ್ಮ ವೇಬ್ರಿಡ್ಜು ಮತ್ತು APMCಯಲ್ಲಿ ಮಂಡಿ ವರ್ತಕರದ ಬಿಲ್ಲೆಲ್ಲ ತೊಗೊಂಡು ಆಮೇಲೆ ನಮ್ಮ APMC ಅಧಿಕಾರಿಗಳಿಗೆ ಅದನ್ನು ಅವ್ರು ಸಬ್ಮಿಟ್ ಮಾಡಿದ್ರೆ ಅವ್ರು ರೆಮ್ಸ್ಪೋರ್ಟಲ್ಲಿ ಅದನ್ನು ಫೀಡ್ ಮಾಡಿ ಅದನ್ನು DBT ಮುಖಾಂತರ ರೈತರಿಗೆ ಅನುದಾನ ಕೊಡ್ತಾರೆ. ಕಳೆದ ಸಾಲಿನಲ್ಲಿ ಕೂಡ PDPS ಯೋಜನೆ ನಮ್ಮ ಜಿಲ್ಲೆಗೆ ಅನುಷ್ಠಾನ ಆಗಿತ್ತು. ಕಳೆದ ಸಾಲಿನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮಾವು ಬೆಳೆಗಾರರಿಗೆ 40 ಕೋಟಿವರೆಗೂ ಅನುದಾನ ಸಿಕ್ಕಿದೆ. ಈ ವರ್ಷವೂ ನಾವು ಎಲ್ಲ ರೈತರು ನೋಂದಣಿ ಮಾಡಿಕೊಂಡು ಇದಕ್ಕೆ ಈ ನೋಂದಣಿ ಆದ ದಿನದಿಂದ 30 ದಿವಸವರೆಗೂ ಕಾಲಾವಕಾಶ ಇದೆ ಅಪ್ಲೈ ಮಾಡೋಕ್ಕೆ ರೈತರು. ದಯವಿಟ್ಟು ಎಲ್ಲ ರೈತರು ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಾವು ಬೆಳೆಗಾರರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಏನಿಲ್ಲ, ರಿಜಿಸ್ಟ್ರೇಷನ್ಗೆ ಬರೀ ಆಧಾರ್ ಕಾರ್ಡ್ ಅಂತಂದರೆ ಸಾಕು. ಅದು ನಮ್ಮಲ್ಲಿ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಡಾಟಾ ಪೆಚ್ಚಾಗ್ತದೆ. ಆಧಾರ್ ನಂಬರ್ ಆದ ತಕ್ಷಣ ನಮ್ಮಲ್ಲಿ ಮೊದಲೇ ಬೆಳೆ ಸಮೀಕ್ಷೆ ಆಗಿರ್ತದಲ್ವ, ಆ ಬೆಳೆ ಸಮೀಕ್ಷೆ ಆಗಿರುವಾಗ ನಾವು ಆಧಾರ್ ನಂಬರ್ ಹಾಕಿದ್ರೆ ಆ ಡಾಟಾ ಮತ್ತು ಬಂದು ಕೂತ್ಕೊಳ್ತದೆ. ಅದ್ರ ಮೇಲೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಏನೂ ಥರದ್ದು ಬೇಕಾಗಿದೆ. 90% ಆಗಿದೆ. ಆಗದಿರೋ ಸಮೀಕ್ಷೆಯಲ್ಲಿ ಬಂದಿಲ್ಲ ಅಂದರೆ ಬರೋದಿಲ್ಲ. ಇದರಲ್ಲಿ 99% ಆಲ್ಮೋಸ್ಟ್ ಎಲ್ಲ ಆಗಿದೆ. ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಅದು ಬರೀ ಮುಂಗಾರಲ್ಲಿ ಎಲ್ಲ ಸರ್ವೆ ನಂಬರ್ಸು ಸರ್ವೆ ಮಾಡ್ತಾರೆ. ಅದು 3 ವರ್ಷದ ಡಾಟಾನ ಪೆಚ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರಿಗೆ ಸಿಗುತ್ತೆ. ಆ ಥರ ಏನು ತೊಂದರೆ ಆಗಲ್ಲ. ಮಾವು ಬೆಳೆ ಇದ್ದರೆ ಸಾಕು. ಅದು ಈ ಕೊಡೋದು ತೋತಾಪುರಿಗೆ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮ ಲಾಸ್ಟ್ ವೆರೈಟೀಸ್ ಇರೋದು ತೋತಾಪುರಿ ನೀಲಮ್ಮೆ. ಹಾಗಾಗಿ ರೈತರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲನೂ ನಮ್ಮ ಎಲ್ಲಿ ಈಗ ಎಲ್ಲರ ಅವ್ರಿಗೆ ಹತ್ತಿರ ಇರೋಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ತೋಟಗಾರಿಕೆ ಇಲಾಖೆ ಮುಳಬಾಗಿಲಿಗಾದರೂ ಬರ್ಬೋದು, ಇಲ್ಲ APMCಯಲ್ಲಿ 2 ಸೆಂಟರ್ ಮಾಡಿದ್ದೀವಿ, ಇಲ್ಲಾದರೂ ನೋಂದಣಿ ಮಾಡಿಸ್ಕೋಬೋದು. ಎಲ್ಲ ಈ ಅದೇ 1 ಮಂತ್ ಫಸ್ಟ್ ಅರ್ಜಿ ಯಾವತ್ತು ನಾವು ಫಸ್ಟ್ ಫೀಲ್ಡ್ ಮಾಡ್ತೀವೋ ಸರ್ 1 ತಿಂಗಳು ಅಂತ ಕೊಟ್ಟಿರೋದು. 1 ತಿಂಗಳಂದರೆ ಈಗ ನಾವು ಇವತ್ತು ರಿಜಿಸ್ಟರ್ ಮಾಡಿದ್ದೀವಿ ಒಬ್ಬ ರೈತರದ್ದು ಸ್ಟಾರ್ಟಿಂಗ್ ಆಗಲೇ. ಇವತ್ತಿಂದ ಹಿಡಿದು ಇನ್ನು 30 ದಿವಸದವರೆಗೂ ಕಾಲಾವಕಾಶ ಇರ್ತದೆ ನೋಂದಣಿ ಮಾಡಿಸ್ಕೊಂಡು ಸಬ್ಮಿಟ್ ಮಾಡೋಕ್ಕೆ ಬಿಲ್ಗಳನ್ನ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಈ PDPS ಯೋಜನೆಯಲ್ಲಿ ಮುಖ್ಯವಾಗಿ ಮೇನ್ ಮಾರ್ಕೆಟು ಮುಳಬಾಗಿಲಲ್ಲಿ ಒಂದು ಕಡೆ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀವಿ. ಹಾಗೆ ತಾಯ್ಲೂರು ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸಹ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀವಿ. ರೈತರು ಬರಬೇಕಾದ್ರೆ PID ನಂಬರು ತೊಗೊಂಡು ಬರಬೇಕು. PID ನಂಬರಲ್ಲಿ ಫ್ಲೆಕ್ಚ್ ಆದ ನಂತರದಲ್ಲಿ ಅವರಿಗೆ ಎಲ್ಲರೂ ಟ್ರ್ಯಾಕ್ಟ್ರ್ ಮುಖಾಂತರನೇ, ಈ ವರ್ಷದಲ್ಲಿ ವಿಶೇಷವಾಗಿ ಟ್ರ್ಯಾಕ್ಟ್ರ್ ಮುಖಾಂತರನೇ ತಮ್ಮ ಮಾವನ್ನು ತರಬೇಕು ಅಂತ ಆದೇಶ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ರೈತರು ಟ್ರ್ಯಾಕ್ಟ್ರ್ ಮುಖಾಂತರನೇ ತಮ್ಮ ಮಾಲ್ಗಳನ್ನು ತಗೊಂಡು ಬನ್ನಿ. ಯಾವುದೇ ರೀತಿ ಕ್ಯಾಂಟರ್ಸು ಅಥವಾ ಈಚರ್ ಗಾಡಿಗಳಲ್ಲಿ ತಗೊಬಂದರೆ ರಿಜಿಸ್ಟ್ರೇಷನ್ನು ಅಥವಾ ಇದರಲ್ಲಿ ಟೋಕನ್ನು ಕೊಡೋದಿಲ್ಲ ನಾವು. ಬಂದ ನಂತರ ರಿಜಿಸ್ಟ್ರೇಷನ್ ಆದ ನಂತರ APMC ಯಾರ್ಡಿಗೆ ಮಾವು ಬಂದಾದಮೇಲೆ ನಾವು
ಇಲ್ಲೇ APMC ಯಾರ್ಡ್ ಒಳಗಡೆನೆ ಮಾರಾಟ ಮಾಡುವಂಥ ಟ್ರೇಡರ್ಸಿಗೆ ನೀವು ಕೊಟ್ರಿ ಅನ್ನೋದಾದರೆ ನಾವು ಟೋಕನ್ ಇಶ್ಯೂ ಮಾಡ್ತಾ ಇದ್ದೀವಿ, ಅಂದರೆ ಗೇಟ್ ಎಂಟ್ರಿ ಕೊಡ್ತಾ ಇದ್ದೀವಿ. ಗೇಟ್ ಎಂಟ್ರಿ ಕೊಟ್ಟಾದ್ಮೇಲೆ ಯಾವುದೇ ವೆಹಿಕಲ್ಲು ಒಳಗಡೆ ಬಂದರೆ ಖಾಲಿ ವೆಹಿಕಲ್ಲು ಹೊರಗಡೆ ಹೋಗಬೇಕು, ಬಿಟ್ಟರೆ ವಿತ್ ಮಾವು ಹೋಗೋಂಗಿಲ್ಲ. ಇನ್ ಕೇಸ್ ಆ ಥರ ನಮ್ಮಲ್ಲಿ ಉಪಮಾರುಕಟ್ಟೆ ತಾಯ್ಲೂರು ಇರೋದ್ರಿಂದ ಇಲ್ಲಿ ತುಂಬ ಜನ ಟ್ರೇಡರ್ಸ್ ಇಲ್ಲದೆ ಇರೋದ್ರಿಂದ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಟೋಕನ್ ಸಿಸ್ಟಮ್ ಅಂತ ಇಟ್ಕೊಂಡಿದ್ದೀವಿ. ಇನ್ ಕೇಸ್ ನೀವು ಇಲ್ಲಿ ಮಾರದಲ್ಲೇ ನೀವು ಒಳ್ಳೆ ಬೆಲೆಗೆ ಬೇರೆ ಕಡೆ ಹೋಗಿ ಮಾರ್ತಾ ಇದ್ದೀರಾ ಅಂದರೆ ಟೋಕನ್ ತೊಗೊಂಡೋಗಿ ಅಲ್ಲಿ ಟ್ರೇಡರ್ಗೆ ಮಾರಾಟ ಮಾಡಿದ ತಕ್ಷಣ ಮಾರಾಟ ಮಾಡಿದ ರಸೀದಿ ತೊಗೊಂಡು ಬಂದು ಕೊಟ್ಟರೆ ನಾವು ಗೇಟ್ ಎಂಟ್ರಿ ಕೊಡೋ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ರೆಮ್ಸಿಗೆ ನೀವು ರಿಜಿಸ್ಟರ್ ಆಗಬೇಕು ಅಂತ ಅಂದರೆ PID ನಂಬರ್ 1, ರಿಜಿಸ್ಟ್ರೇಷನ್ ಆಗಿರುವಂತಹ ದಾಖಲೆ, ಪಾಣಿ ಮತ್ತು ಗೇಟ್ ಎಂಟ್ರಿ ಇಷ್ಟನ್ನು ತಗೊಂಬಂದು ಆಮೇಲೆ ಟ್ರೇಡರ್ ಮಾರಿರುವಂಥ ರಸೀದಿ ಇಷ್ಟು ತಗೊಂಬಂದು ಕೊಟ್ಟರೆ ನಾವು ರೆಮ್ಸ್ ಮುಖಾಂತರ DPT ವ್ಯವಸ್ಥೆನ ಮಾಡಿಕೊಡ್ಲ. ಏನು 1 ಟನ್ನಿಗೆ ಅಂತಂದರೆ ಇವಾಗ ಅನೌನ್ಸ್ ಮಾಡಿರೋದು 1725 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಡಿಫ್ರೆನ್ಸ್ ಅಮೌಂಟ್ 25% ಏನಿದೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. 1 kgಗೆ 4 ರೂಪಾಯಿ 36 ಪೈಸೆನ ಕೊಡ್ತಾ ಇದ್ದಾರೆ. ಈಗ ಒಬ್ಬ ರೈತ ಎಷ್ಟು ಸರ್ 1 ಎಕರೆಗೆ 40 ಕ್ವಿಂಟಲ್ ಅಷ್ಟು ಮಾರಾಟ ಮಾಡಬಹುದು. ಮ್ಯಾಕ್ಸಿಮಮ್ 5 ಎಕರೆ 200 ಕ್ವಿಂಟಲ್ವರೆಗೂ ಅವರು ಮಾರಾಟ ಮಾಡ್ಬೋದು ಸರ್. ಮಾರಾಟ ಮಾಡಿ. ಈಗ ಇದು ತಾಲೂಕು ಸಂಬಂಧಪಟ್ಟಿದೆ ಅಷ್ಟೇ. ಹೌದು. ಕೆಲವು ಬಾರ್ಡರ್ಗಳಲ್ಲಿ ಇರೋದನ್ನು ಕೂಡ ಈ ಕಡೆ ತಂದ್ಬಿಟ್ರೆ ಅರ್ಥ ರೈತರಿಗೆ ಬಾರ್ಡರ್ಗಳಲ್ಲಿ ಅಂದರೆ ನಮ್ಮ ಮಾಡ್ತಾರೆ ಅಂದರೆ ಬಾರ್ಡರ್ ಇರ್ತಾರೆ, ಅವರು ಕಡಿಮೆ ಇರುತ್ತೆ. 5 ನೀವು ಹೇಳೋ ಪ್ರಕಾರ 5 ನಮ್ಮ ತಾಲೂಕು ಫ್ರೂಟ್ ಸೈಡಿನಲ್ಲಿ ಅವ್ರ ಆಧಾರ್ ನಂಬರ್ ಫೆಚ್ ಆಗುತ್ತೆ. ಅಲ್ಲಿಂದ ಜಂಪ್ ಮಾಡ್ಕೊಂಡು ಅದೇ ಅಲ್ಲಿ ಬಂದ್ರು ಕೂಡ ನಮ್ಮ ಐಡಿನಲ್ಲಿ ಅವರು ಕಡಿಮೆ ಇರುತ್ತೆ. ಆ ರೈತನ ಕಡಿಮೆ ಇರುತ್ತೆ. ಇಲ್ಲಿ ಪ್ಲಸ್ ಆಗೋ ನಾನು ಟೈಮಲ್ಲಿ ಅಡ್ಜಸ್ಟ್ ಅವ್ರ ಹತ್ರ ತಗೊಂಡು ಬರೋದು ಅಂತ. ಅದೇಂತಂದ್ರೂ ನಾವು ರೈತರು ಯಾರು ತಂದಿರ್ತಾರೆ ಅವರಿಗೆ ಮಾತ್ರನೇ DPT ಮುಖಾಂತರ ಹೋಗೋದು. ಯಾರು ಇರ್ತಾರೋ ಆ ರೈತನಿಗೆ ಸಿಗುತ್ತೆ. ಎಷ್ಟು ಜನದಾಗಿದೆಪ್ಪ ಇಲ್ಲಿ ರಿಪೋರ್ಟ್ ಸಿಗೋದಿಲ್ಲ, ನಾವು ಅದನ್ನು ನಮ್ಗೆ ಮೋಸ್ಟ್ಲಿ ಆಗಿರ್ತದೆ. ಇಲ್ಲಿ ಎಷ್ಟು ಜನದಾಗಿದೆ ಅದು ಸಿಗುತ್ತೆ. ಯಾವ ಬ್ಯಾಕಿನಲ್ಲಿ ಸಿಗಲ್ಲ, ನಾವು ಪ್ರಿಂಟ್ ತಗೊಂಡು ಇಟ್ಕೊಂಡು ಇದು ಮಾಡಬೇಕು. ಅವ್ರಿಗೆ ಮೋಸ್ಟ್ಲಿ ಬ್ಯಾಕೆಂಡಲ್ಲಿ ರಿಪೋರ್ಟ್ ಆಗ್ತದೆ ಮೇಡಮ್ ಅಷ್ಟೇ. ಈಗ ಅವನಿಗೆ ಹೋಗಿ ಬಂದ್ರು ಮೇಡಮ್, ನಮ್ಮವ್ರು ಅಲ್ಲಿ ಹೋಗಿ RSK ಅವ್ರಿಗೆ ಇನ್ಸ್ಟಾಲ್ ಮಾಡಿಸ್ಬಿಟ್ಟು 200 ಜನದಾಗಿದೆಯಾ? ನೀವು ಮಾಡಿಸಿದ್ರಾ? ರಿಜಿಸ್ಟರ್ ಮಾಡಿಸಿದ್ರಪ್ಪ ನೀವೀಗ? ಹೇಳಿದ್ದೀನಿ ಮೇಡಮ್, ಅಲ್ಲೇ ಎರಡು ಕೊಟ್ಟಿದ್ದೀನಿ ಆಲ್ರೆಡಿ. ಮಾಡಿ 2 ನಿಮಿಷ ಅಷ್ಟೇ ಅದು ಇದು ಮಾಡಿಸಿ. ನೀವು ಮಾಡಿಸಿದ್ರಾ? ಮಾಡಿಸಿ. ಆಧಾರ್ ಕಾರ್ಡ್ ತಂದಿಲ್ಲ, ಮೊಬೈಲಲ್ಲಿ ಇದ್ರೆ ತೋರಿಸಿ ಮಾಡ್ಕೊಡಲ್ಲ. ಮೊಬೈಲಲ್ಲಿ ಆಧಾರ್ ಕಾರ್ಡ್ ಇದ್ರು ಕೂಡ ತೋರಿಸಿ ಮಾಡಿಕೊಡ್ತಾರೆ. ಇಲ್ಲಿ ಬಂದವ್ರು ಬೇಗ ಬೇಗ ಮಾಡಿಸ್ಕೊಡಿ. ಕ್ಯೂ ನಿಲ್ಲಕ್ಕೆ ಸಾಧ್ಯ ನಮ್ಮಲ್ಲಿ ಕ್ಯೂ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಮೇಡಮ್. ಮೂರು ಕಡೆ ನಮ್ಮಲ್ಲಿ ಎಲ್ಲ ಕಡೆ ಇದು ಮಾಡಿದ್ರಿಂದ ಕ್ಯೂ ಏನಿಲ್ಲ. ಇಲ್ಲೇನು ತೊಂದರೆ ಆಗಲ್ಲ ಮೇಡಮ್. ಮಾಡಿದ್ರೆ ಅದ್ರ ಸದುಪಯೋಗ ಪಡ್ಕೊಳ್ಳಿ, ಎಲ್ಲರೂ ಪಡ್ಕೊಳ್ಳಿ. ಈ ಥರ ಕಲರ್ ಇದ್ರೆ ಚೆನ್ನಾಗಿ ಹೋಗ್ತದೆ ರೇಟು. ಇದು ಬೇಡ, ಇದು ತಗೋಬೇಡ್ರಿ. ಆಫರ್ ಕೊಟ್ಟು ಇದು ನಿಲ್ಲಂತ ಚೆನ್ನಾಗಿ ಹೋಗ್ತದೆ. ಸರ್ ನೀವು ₹4 kg ಗೆ ₹4 ₹30